ತುಮಕೂರಿನ ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ರೇಡ್ ಆಗಿದೆ. 11 ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಆಗಿರುವಂತ ರೇಡಿಂಗ್ ಇದು. ತುಮಕೂರು ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ದಾಳಿ ಆಗಿದೆ. 11 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಲೋಕಾಯುಕ್ತ ಟೀಮ್ ರೇಡ್ ಮಾಡಿದೆ. ಬೆಳಗ್ಗೆ 11:30ರಿಂದ ಏಕಕಾಲಕ್ಕೆ ದಾಳಿಯಾಗಿದೆ. ದಾಖಲೆಯ ಪರಿಶೀಲನೆ ನಡೀತಾ ಇದೆ. ತುಮಕೂರು, ಗುಬ್ಬಿ, ಕುಣಿಗಲ್, ತಿಪ್ಪಟೂರು, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಕೊರಟಗೆರೆ, ಶಿರಾ, ಪಾವಗಡದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಲೋಕಾಯುಕ್ತ ಟೀಮ್ ರೇಡ್ ಮಾಡೀಗ ದಾಖಲೆಗಳ ಪರಿಶೀಲನೆ ಮುಂದುವರಿತಾ ಇದೆ. ಒಂದು ವಾರದ ಹಿಂದೆ ತಹಶೀಲ್ದಾರ್ ಕಚೇರಿಗಳಲ್ಲಿ ಪರಿಶೀಲನೆ ಆಗುತ್ತೆ. ಆ ಜಿಲ್ಲೆಯ 10 ತಹಶೀಲ್ದಾರ್ ಕಚೇರಿಗಳ ಮೇಲೆ ಲೋಕ ಟೀಮ್ ದಾಳಿ ಮಾಡುತ್ತೆ. ಇದೀಗ 11 ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಖಾತೆ ಬದಲಾವಣೆ, ನೋಂದಣಿಗೆ ದಲ್ಲಾಳಿಗಳ ಹಾವಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಬಂದಿರುತ್ತೆ. ಬ್ರೋಕರ್ ಕಿರುಕುಳ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳ ಮತ್ತು ದಾಖಲೆಯ ಪರಿಶೀಲನೆ ನಡೀತಾ ಇದೆ. ದಾಳಿಗೆ ತುಮಕೂರು ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ್ ಅವರ ನೇತೃತ್ವದಲ್ಲಿ ಆಗಿರುವಂಥ ರೇಡ್ ಇದು. ಏಕಕಾಲದಲ್ಲಿ 11 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಲೋಕಾಯುಕ್ತ ಟೀಮ್ ರೇಡ್ ಮಾಡಿದೆ. ಬೆಳಗ್ಗೆ 11:30ರಿಂದ ಏಕಕಾಲಕ್ಕೆ ಆಗಿರುವಂಥ ದಾಳಿ ಇದು. ಅಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಹೋಗಿರುತ್ತೆ. ಬ್ರೋಕರ್ಗಳ ಕಿರುಕುಳದಿಂದಾಗಿ ಅಲ್ಲಿರುವಂಥ ಸಾರ್ವಜನಿಕರು ಬೇಸತ್ತು ಹೋಗಿರ್ತಾರೆ. ಸೊ ಹಂಗಾಗಿ ಸಾರ್ವಜನಿಕರು ದೂರನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ರೇಡ್ ಮಾಡಲಾಗಿದೆ. ಒಂದು ವಾರದ ಹಿಂದೆ ತಹಶೀಲ್ದಾರ್ ಕಚೇರಿಗಳ ಮೇಲೆ ರೇಡ್ ಆಗುತ್ತೆ. 10 ತಹಶೀಲ್ದಾರ್ ಕಚೇರಿಗಳ ಮೇಲೆ. ಇದೀಗ 11 ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಟೀಮ್ ಕಡೆಯಿಂದ ರೇಡ್ ಆಗಿದೆ. ಅದು ತುಮಕೂರಿನಲ್ಲಿ. ತುಮಕೂರು ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಆಗಿರುವಂಥ ರೇಡ್ ಇದು. ತುಮಕೂರು, ಗುಬ್ಬಿ, ಕುಣಿಗಲ್, ತಿಪಟೂರು, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಕೊರಟಗೆರೆ, ಶಿರಾ, ಪಾವಗಡ ಎಲ್ಲ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಈ ರೀತಿಯಾಗಿ ಲೋಕ ಟೀಮ್ ಸರ್ಚ್ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪಾವಗಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುಗೆ ಏಕಕಾಲದಲ್ಲಿ 11 ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ರೆಡಿಯಾಗಿದೆ, ರೇಡ್ ಮಾಡಿರುವಂಥದ್ದು. ಸೊ ಯಾವ ರೀತಿಯಾಗಿ ದಾಖಲೆಗಳ ಪರಿಶೀಲನೆ ಆಗಿದೆ? ಎಂ ಕುಮಾರ್, ಏನು ಇವತ್ತು ಬೆಳಗ್ಗೆನೆ ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿ ಏನು ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಇರ್ತಕ್ಕಂಥ ಒಂದು 11 ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೂ ಕೂಡ ಏಕಕಾಲಕ್ಕೆ ಒಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಒಂದು ಲೋಕಾಯುಕ್ತ ಅಧಿಕಾರಿಗಳ ತಂಡ ಒಂದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಏನು ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಏನು ತುಮಕೂರು ಜಿಲ್ಲೆ ತುಮಕೂರು, ಗುಬ್ಬಿ, ಕುಣಿಗಲ್ಲು, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ಹೀಗೆ ಎಲ್ಲ 10 ತಾಲೂಕುಗಳಲ್ಲಿ ಇರ್ತಕ್ಕಂಥ ಒಂದು ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಈಗ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಏನು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸಾಕಷ್ಟು ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ಆರೋಪಗಳು ಸಾರ್ವಜನಿಕರಿಂದ ಪದೇ ಪದೇ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ಒಂದು ಸಾಕಷ್ಟು ಒಂದು ಮಹತ್ವದ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ಏಕಾಏಕಿ ದಿಢೀರ್ ಅಂತ ಹೇಳ್ಬಿಟ್ಟು 10 ಈಗ ತಾಲೂಕುಗಳಿರ್ತಕ್ಕಂಥ 11 ಕಚೇರಿಗಳ ಮೇಲೆ ಒಂದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಇನ್ನು ಅಲ್ಲಿ ಕಚೇರಿಗಳಲ್ಲಿ ಏನು ಸಾಕಷ್ಟು ಏನು ದಾಖಲೆಗಳೇನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ರಿಜಿಸ್ಟರ್ ಆಗ್ತಕ್ಕಂಥ ಏನೆಷ್ಟು ಎಲ್ಲ ದಾಖಲೆಗಳೇನಿರ್ತವೆ ಇವುಗಳನ್ನ ಒಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಬಂದಿರತಕ್ಕಂಥ ಒಂದಷ್ಟು ಸಾರ್ವಜನಿಕರಿಂದಲೂ ಕೂಡ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಸಾರ್ವಜನಿಕರು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ನಡೀತಕ್ಕಂಥ ಒಂದಷ್ಟು ಅವ್ಯವಹಾರಗಳು ಮತ್ತು ಭ್ರಷ್ಟಾಚಾರಗಳು ಮತ್ತು ಏನು ಲಂಚ ತೆಗೆದುಕೊಳ್ತಕ್ಕಂಥದ್ದು ಏನಿದೆ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದೂರುಗಳನ್ನು ಕೂಡ ಈಗ ಸಾರ್ವಜನಿಕರು ಕೊಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಒಂದಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡು ಒಂದು ಮುಂದೆ ಕ್ರಮ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಎನ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.